ಒಂದು ಎಕ್ಸಾಂಪಲ್ ತೊಗೋಣ. ನೀವೇನು ಮಾಡ್ತೀರಾ, ಒಂದು ಇನ್ವಿಟೇಷನ್ ಕ್ರಿಯೇಟ್ ಮಾಡ್ತೀರಾ. ಗುರು ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟ ಹಾಕ್ಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಪ್ರಾಪರ್ ಆಗಿ ಆ ಇನ್ವಿಟೇಷನಲ್ಲಿ ಒಂದು ಚಿತ್ರನೂ ಹಾಕ್ತೀರಾ, ಅದ್ರಲ್ಲಿ ಏನು ಸೈಡ್ ಡಿಶ್ ಒಂದು 10 ಮೈನ್ ಕೋರ್ಸು ಎಲ್ಲ ಸೇರಿ ಎಲ್ಲ ನಾನ್ ವೆಜ್ನೇ ಅದನ್ನೆಲ್ರಿಗೂ ಕಳಿಸಿದಿರಾ. ಅದು ನೋಡಿದ ತಕ್ಷಣ ಜನ ಖುಷಿಯಾದರು, ಏನು ಗುರು ಊಟ ಹಾಕ್ಸ್ತಾವನಂತೆ, ಅದು ಈ ಥರ ಇದೆ ಎಲ್ಲ ಚಿತ್ರಗಳು, ಬಾ ಹೋಗೋಣ ಅಂತಂದ್ಬಿಟ್ಟು ಎಲ್ಲ ಬಂದಿದ್ದಾರೆ, ಊಟ ಕೂತಿದ್ದಾರೆ. ನೀವು ಬಡಿಸ್ತಾ ಇದ್ದೀರಾ. ಸ್ಟಾರ್ಟಿಂಗಲ್ಲಿ ಇನ್ನೂ ಸ್ಟಾರ್ಟರ್ ಬಡಿಸ್ತಿದ್ದಂಗೆ ನಿಮ್ಮದು ಖಾಲಿ ಆಗೋಯ್ತು ಅಡುಗೆ. ಈಗ ನಿಮಗೆ ಟೆನ್ಷನ್ ಆಗ್ತಿದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನೀವೇನು ಮಾಡ್ತೀರಿ, ಎಲ್ರಿಗೂ ವೆಜ್ ಬಡ್ಸೋಕ್ಕೆ ಶುರು ಮಾಡ್ತೀರಾ. ಅನ್ನ ಸಾರು, ಅನ್ನ ಮಜ್ಜಿಗೆ, ಅನ್ನ ಹುಳಿ. ಅದು ನೀವು ಪ್ಲ್ಯಾಂಡೇ ಆಗಿರ್ಬೋದು ಅಥವಾ ಅನ್ಪ್ಲ್ಯಾಂಡೇ ಆಗಿರ್ಬೋದು. ಅದು ನೀವು ಫಸ್ಟೇ ಡಿಸೈಡ್ ಮಾಡಿದ್ರೆ ನಾನು ಬರೀ ಸ್ಟಾರ್ಟರ್ಸ್ ಮಾತ್ರ ನಾನ್ ವೆಜ್ ಹಾಕೋದು, ಬೇರೆ ಎಲ್ಲ ಅನ್ನ ಸಾರು ಅನ್ನ ಹುಳಿನೇ ಅಂತ. ಬಟ್ ನೀವು ಹಾಕಿದ ಇಮೇಜ್ ಏನಿದೆ ಆ ಇಮೇಜು ಒಂದು ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ದು ನಿಮ್ಮ ಫ್ರೆಂಡ್ಸ್ಗೆ. ಅದೆಷ್ಟೇ ಚೆನ್ನಾಗಿರಲಿ ಊಟ ಡಿಸಪಾಯಿಂಟ್ ಆಗೋರೇನೆ ಜಾಸ್ತಿ. ಯಾರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದಲ್ಲೇ ಬಂದಿದ್ದಲ್ಲ, ನಿಮ್ಮ ಫ್ರೆಂಡ್ಸ್ ಇದೆ, ಫ್ರೆಂಡ್ಸ್ ಬಂದಿರ್ತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಲ್ಲ, ಅವ್ನು ಸದ್ಯ ಊಟ ಆಯ್ತಲ್ಲ ಅಂತ ಅವ್ರು ಸ್ಯಾಟಿಸ್ಫೈ ಆಗ್ಬೋದು. ಬಟ್ ಉಳಿದವರು, ಸೊ ನೀವು ಯಾವಾಗ ಎಕ್ಸ್ಪೆಕ್ಟೇಷನ್ನ ಕರೆಕ್ಟಾಗಿ ಸೆಟ್ ಮಾಡ್ತೀರಾ ಸ್ಯಾಟಿಸ್ಫ್ಯಾಕ್ಷನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ನ ಸರಿಯಾಗಿ ಸೆಟ್ ಮಾಡೋದಿಲ್ಲ ಡಿಸಪಾಯಿಂಟ್ಮೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ನಾನು ನಿಮ್ಮ ಕನ್ನಡಿಗಾಗಿ ನೀ ಎಂಡಿದ್ದಂಗೆ ಮಕ್ಕಳ್ದಂಗೆ ಮಾತಾಡೋಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ಒನ್ ಆಫ್ ದ ಬಿಗ್ಗೆಸ್ಟ್ ರಿಲೀಸಸ್ ಆಫ್ ದ ಇಯರ್. ನಿಜವಾಗ್ಲೂ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ ಮೆಚ್ಕೋಬೇಕು ಕಣ್ರಿ. ಫಸ್ಟ್ ಪಾರ್ಟು ಇನ್ ಟರ್ಮ್ಸ್ ಆಫ್ ರಿವ್ಯೂಸ್ ಮಿಕ್ಸ್ಡ್ ಆಗಿ ಬಂದು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಇಲ್ಲದೆ ಹೋದ್ರು ಕೂಡ ಈ ಲೆವೆಲ್ ಎಕ್ಸೈಟ್ಮೆಂಟಲ್ಲಿ, ಈ ಲೆವೆಲ್ ಹೈಪಲ್ಲಿ ಸೆಕೆಂಡ್ ಪಾರ್ಟ್ ರಿಲೀಸ್ ಮಾಡ್ತಾರೆ ಅಂತಂದರೆ ಪ್ರಮೋಷನಲ್ ಸ್ಟ್ರಾಟಜಿನ ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ಇನ್ನೂ ಇದು ವಿಮರ್ಶೆ. ನಾನು ಮುಂದೆ ಬಂದಿರೋದು ಇವತ್ತು ರಿಲೀಸ್ ಆಗ್ತಾ ಇರುವಂತಹ ಅಲ್ಲು ಅರ್ಜುನ್ ಅವರು, ರಶ್ಮಿಕಾ ಮಂದಣ್ಣ ಅವರು ಆ್ಯಕ್ಟ್ ಮಾಡಿ, ಸುಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಪುಷ್ಪ 2 ದ ರೂಲ್ ಸಿನಿಮಾನ ವಿಮರ್ಶೆ ಮಾಡೋದಕ್ಕೆ. ಸಿನಿಮಾದ ಕಥೆ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ಸಿನಿಮಾ ಎಲ್ಲಿ ನಿಂತಿತ್ತೋ ಅಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ. ಪುಷ್ಪರಾಜ್ ಅವರಿಗೆ ಸಿಂಡಿಕೇಟ್ನ ಹೆಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅವರ ರೂಲ್ ನಡೆಯುತ್ತೆ ಅದರ ಜೊತೆಗೆ ಜಸ್ಟ್ ಸೊ ದಟ್ ನಾನು ಅಟ್ಲೀಸ್ಟ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡ್ತೀನಿ ವಿತೌಟ್ ಗಿವಿಂಗ್ ಎನಿ ಸ್ಪಾಯ್ಲರ್ಸ್ ಅಂತಂದರೆ, ಫಸ್ಟ್ ಪಾರ್ಟಲ್ಲಿ ಇದ್ದಂಥ ಒಂದು ಫ್ಯಾಮಿಲಿ ಮೆಲೋ ಡ್ರಾಮಾ ಏನಿದೆ ಸೈಡಲ್ಲಿತ್ತು ಅಲ್ಲಿ, ಅದು ಇಲ್ಲಿ ಸ್ವಲ್ಪ ಫ್ರಂಟ್ ಸೀಟನ್ನು ತೊಗೊಳುತ್ತೆ. ಸೊ ಇಲ್ಲಿ ಒಂದು ಫ್ಯಾಮಿಲಿ ಮೆಲೋ ಡ್ರಾಮಾ ಯಾವ ಕಡೆ ಹೋಗುತ್ತೆ, ಸಿಂಡಿಕೇಟ್ನ ಕತೆ ಏನಿದೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನೇ ಈ ಸಿನಿಮಾದ ಕತೆ. ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಐ ಥಿಂಕ್ ದ ಮೇಜರ್ ಪಾಸಿಟಿವ್ ವಾಸ್ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಅಂತಂದರೆ ತಪ್ಪಾಗಲಾರ್ದು. ಔಟ್ ಆ್ಯಂಡ್ ಔಟ್ ಅಲ್ಲು ಅರ್ಜುನ್ ಶೋ ಇತ್ತು. ಅಂದರೆ ಅವ್ರಿಗೆ ಏನು ಎಲಿಮೆಂಟ್ಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಅಳೆದು ಸುರಿದು ಸಿನಿಮಾದಲ್ಲಿ ಇಟ್ಟಂಗಿತ್ತು. ಅವರ ಸ್ವ್ಯಾಗ್ ಏನಿದೆ ಫಸ್ಟ್ ಪಾರ್ಟಲ್ಲಿ ಅದು ಇಲ್ಲೂ ಕಂಟಿನ್ಯೂ ಆಗುತ್ತೆ. ಅದು ಇನ್ನೂ ಒಂದು ಲೆವೆಲ್ ಮೇಲೆ ಹೋಗಿದೆ. ಆ ಪೀಕ್ ಈಗೋ, ಪೀಕ್ ಗಾಂಚಲ್ಲಿ ಏನಿದೆ ಅದು ಸಖತ್ತಾಗಿ ತೊಗೊಂಡ್ಬರ್ತಾರೆ. ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ತುಂಬ ಚೆನ್ನಾಗಿ ತೊಗೊಂಡು ಬರ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಆ ಒಂದು ಆಬ್ವಿಯಸ್ಲಿ ನಾವು ಟ್ರೈಲರಲ್ಲಿ ನೋಡಿ, ಟೀಸರಲ್ಲಿ ನೋಡಿ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಪೋಸ್ಟಲ್ಲಿ ಆ ಜಾತ್ರೆ ಎಪಿಸೋಡ್ ಏನಿದೆ ಅಲ್ಲಿ ಸಖತ್ತಾಗಿತ್ತು ಅಂತ ಅನ್ನಿಸ್ತು. ಆ ಎನರ್ಜಿ, ಆ ಡ್ಯಾನ್ಸು, ಆ ಡಿವೈನ್ ಆಸ್ಪೆಕ್ಟ್ ಕಡೆ ಹೋಗದೆ ಹೋದ್ರು ಕೂಡ ಇನ್ ಟರ್ಮ್ಸ್ ಆಫ್ ದ ಕಮರ್ಷಿಯಲ್ ಆಸ್ಪೆಕ್ಟ್ ಆಫ್ ಇಟ್ ಅವರ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅಲ್ಲಿ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿತ್ತು. ಸೊ ವೇರಿಯೇಷನ್ಸ್ ಇದೆ. ಈ ಕಡೆ ಗಾಂಚಲಿ ಇದೆ, ವೈಫ್ ಮುಂದೆ ತುಂಬಾ ಸಾಫ್ಟ್ ಆಗಿರುವಂತಹ ಒಂದು ಕ್ಯೂಟ್ ಸೈಡ್ ಇದೆ, ಆ್ಯಕ್ಷನ್ಗೆ ಬಂದಾಗ ಕಂಪ್ಲೀಟ್ಲಿ ಒಂದು ರೂತ್ಲೆಸ್ ಸೈಡ್ ಇದೆ. ಎಲ್ಲದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು. ಅದರ ಜೊತೆಗೆ ಮತ್ತೊಂದು ಪಾಸಿಟಿವ್ ಅಂತಂದರೆ, ಸಿನಿಮಾದ ಫಸ್ಟ್ ಹಾಫ್ ಏನಿದೆ ವಾಸ್ ಬೆಟರ್ ಸ್ಟ್ರಕ್ಚರ್ಡ್ ಅಂತ ಅನ್ನಿಸ್ತು. ಓಕೆ, ಶುರು ಮಾಡಿದಾಗ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಪನಿಂಗ್ ಸೀಕ್ವೆನ್ಸ್ ಬಗ್ಗೆ ಶುರು ಮಾಡಿದಾಗ ಸ್ವಲ್ಪ ಕ್ಲಾರಿಟಿ ಇತ್ತು, ಯಾಕಂದರೆ ಅಲ್ಲಿಂದಲೇ ಕಂಟಿನ್ಯೂ ಆಗ್ತಾ ಇದೆ. ಒಂದು ಚಿಕ್ಕ ಕಾನ್ಫ್ಲಿಕ್ಟ್ ಇದೆ, ಪುಷ್ಪ ಯಾವ ರೀತಿ ಬೆಳೀತಾ ಇದ್ದಾನೆ, ಅದ್ರ ಹಿಂದೆ ಇದ್ದಂಥ ಅವರು ಅಗೇನ್ಸ್ಟ್ ಇರುವಂತಹ ಕೆಲವು ಕ್ಯಾರೆಕ್ಟರ್ಸ್ ಮೋಟಿವೇಶನ್ಸ್ ಏನಿದೆ, ಶೆಖಾವತ್ ಕ್ಯಾರೆಕ್ಟರ್ ಕಂಟಿನ್ಯೂ ಆಗ್ತಿದೆ. ಸೊ ಆ ಒಂದು ಕಾನ್ಫ್ಲಿಕ್ಟ್ಸ್ ಏನಿದೆ ಅದನ್ನು ಸೆಟ್ ಮಾಡ್ತಾ ಹೋಗ್ತಾರೆ ಚೆನ್ನಾಗಿ. ಮಧ್ಯದಲ್ಲಿ ಒಂಚೂರು ಎಸ್ಪೆಷಲಿ ರಶ್ಮಿಕಾ ಮಂದಣ್ಣ ಅವರ ಹಾಗೆ ಅಲ್ಲು ಅರ್ಜುನ್ ಅವರ ಫೀಲಿಂಗ್ಸ್ ಸ್ಟೋರಿ ಲೈನ್ ಏನಿದೆ ಅದು ನಂಗೆ ಅಷ್ಟೊಂದು ವರ್ಕ್ ಆಗದೆ ಹೋದ್ರು ಕೂಡ ರೆಸ್ಟ್ ಆಫ್ ದ ಸ್ಟಫ್ ವಾಸ್ ಡೀಸೆಂಟ್. ಆ್ಯಂಡ್ ಹೋದಾಗ ಇಂಟರ್ವಲ್ ಬ್ಲಾಕ್ ಹೋಗೋಷ್ಟಕ್ಕೆ ಇಂಟರ್ವಲ್ ಬ್ಲಾಕಲ್ಲಿ ಒಂದು ಹೈ, ಒಂದು ಈಗೋ ಹೈಯಲ್ಲಿ ಇಂಟರ್ವಲ್ ಬ್ಲಾಕನ್ನು ಕೊಡ್ತಾರೆ, ವಿಚ್ ವಾಸ್ ಗುಡ್ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಆ ಪಾರ್ಟಲ್ಲಿ ಸ್ವಲ್ಪ ಸುಕುಮಾರ್ ಅವರ ಅಪ್ಪರ್ ಹ್ಯಾಂಡ್ ಕಾಣಿಸ್ತಾ ಇತ್ತು ಇನ್ ಟರ್ಮ್ಸ್ ಆಫ್ ಅವ್ರಿಗೆ ಏನು ಬೇಕೋ ಅದನ್ನು ಬರೆದು ತುಂಬಾ ಕಡಿಮೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ, ಓಪನಿಂಗಲ್ಲಿ ಒಂದು ಫೋರ್ಸ್ಡ್ ಆ್ಯಕ್ಷನ್ ಸೀಕ್ವೆನ್ಸ್ ಅನ್ನೋದು ಒಂದು ಬಿಟ್ಟರೆ ಇನ್ನೆಲ್ಲ ಕಾನ್ಫ್ಲಿಕ್ಟ್ಸು ಏನಿದೆ ಆ ಟೆನ್ಷನ್ ಮೂಲಕ ಕ್ಯಾರಿ ಮಾಡ್ತಾಯಿದ್ರು. ಅಲ್ಲಲ್ಲಿ ವರ್ಕ್ ಆಗ್ತಿತ್ತು, ಅಲ್ಲಲ್ಲಿ ವರ್ಕ್ ಆಗ್ತಿಲ್ಲ ಅಂತಂದ್ರೂ ಕೂಡ ನೋಡಿಸ್ಕೊಂಡು ಹೋಗ್ತಾ ಇತ್ತು. ಸೊ ಫಸ್ಟ್ ಹಾಫ್ ಆಫ್ ದ ಮೂವಿ ವಾಸ್ ಗುಡ್. ಟೆಕ್ನಿಕಲಿ ಚೆನ್ನಾಗಿದೆ. ಅಂದರೆ ಸಿನಿಮಾಟೋಗ್ರಫಿ ವಾಸ್ ಫೈನ್. ಎಲ್ಲೋ ಒಂದು ಕಡೆ ಓವರ್ ಯೂಸೇಜ್ ಆಫ್ ಸೆಟ್ಸ್, ಗ್ರೀನ್ ಸ್ಕ್ರೀನ್ ಆ್ಯಂಡ್ CG ಅದನ್ನು ಎಲ್ಲೋ ಒಂದು ಕಡೆ ಹಿಂಡರ್ ಮಾಡ್ತಾ ಇತ್ತು ಅಂತ ಅನ್ನಿಸ್ತು. ಯಾಕಂತಂದರೆ ಪುಷ್ಪ 1ನಲ್ಲಿ ಓಕೆ ಕಂಪೇರ್ ಮಾಡಬಾರ್ದು ಆ ಸಿನಿಮಾ ಈ ಸಿನಿಮಾ, ಬಟ್ ಆಬ್ವಿಯಸ್ಲಿ ಸೀಕ್ವೆಲ್ ಆದ್ದರಿಂದ ಅಲ್ಲಿ ತುಂಬ ರಿಯಲ್ ಲೊಕೇಶನಲ್ಲಿ ಶೂಟ್ ಮಾಡಿದ್ರು. ಅದು ಕಾಣಿಸ್ತಾ ಇತ್ತು ಸ್ಕ್ರೀನಲ್ಲಿ. ಆ ರಿಚ್ನೆಸ್ಸು, ಆ ಡೆಪ್ತ್ ಆ್ಯಂಡ್ ಸ್ಟಫ್ ಏನಿದೆ ಆ ಲುಕ್ ನನಗೆ ತುಂಬಾ ಇಷ್ಟ ಆಗಿತ್ತು ಪುಷ್ಪ 1. ಬಟ್ 2ಗೆ ಬಂದಾಗ ಏನಾಗುತ್ತೆ, ಯು ಕ್ಯಾನ್ ಸಿ ತುಂಬಾ ಯೂಸೇಜ್ ಆಫ್ ಗ್ರೀನ್ ಮ್ಯಾಟ್, CG ಸೆಟ್ ಹಾಕಿರೋದು. ಈಗ ಯಾವುದೋ ಒಂದು ಬ್ರಿಡ್ಜ್ ಮೇಲೆ ನಿಂತಿದ್ದಾರೆ ಅಂತಂದರೆ ಆ ಬ್ರಿಡ್ಜ್ ಸೆಟ್ ಹಾಕಿದ್ದಾರೆ, ಎಲ್ಲೋ ಒಂದು ಕಡೆ ಇಂಡೋರಲ್ಲಿ ನಿಂತಿದ್ದಾರೆ ಅಂದರೆ ಅದು ಸೆಟ್ ಹಾಕಿದ್ದಾರೆ, ಅಥವಾ CGಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಆಸ್ಪೆಕ್ಟ್ಸ್ ಒಂದು ಸ್ವಲ್ಪ ಹಿಂಡರ್ ಮಾಡ್ತಾ ಇತ್ತು. ಸೊ ಸಿನಿಮಾಟೋಗ್ರಫಿ ಕಂಪ್ಲೇಂಟ್ ಮಾಡ್ತಿಲ್ಲ, ಬಟ್ ಪ್ರೊಡಕ್ಷನ್ ಡಿಸೈನ್ ಅಂತ ಬಂದಾಗ ಓವರ್ ಲುಕ್ ಆ್ಯಂಡ್ ಫೀಲ್ಗೆ ಅದು ಹಿಂಡರ್ ಮಾಡ್ತಾ ಇತ್ತು. ಬಟ್ ಆಸ್ ಸಚ್ ಇಟ್ ವಾಸ್ ಗುಡ್.
ರಿಚ್ ಆಗಿ ಕಾಣಿಸುತ್ತೆ ಸಿನಿಮಾ. ಆ್ಯಂಡ್ ಸಾಕಷ್ಟು ಸಿಂಗಲ್ ಟೇಕ್ ಶಾರ್ಟ್ಸ್ ಇದೆ. ಅಂದರೆ ಫಸ್ಟ್ ಪಾರ್ಟಲ್ಲೂ ನೀವು ನೋಡಿರ್ಬೋದು, ಗಮನಿಸಿದ್ರೆ ಲಾಟ್ ಆಫ್ ಸಿಂಗಲ್ ಟೇಕ್ ಶಾರ್ಟ್ಸ್ ಇದೆ. ಇಲ್ಲೂ ಸಿಂಗಲ್ ಟೇಕ್ ಶಾರ್ಟ್ ಸುಮಾರಿತ್ತು. ಆ್ಯಂಡ್ ಸಮ್ ಆಫ್ ದ ಸ್ಟಫ್ಸ್ ಗಿಮಿಕಿ ಅಂತ ಬಂದು ಇನ್ನು ಬೇರೆದೆಲ್ಲ ಚೆನ್ನಾಗಿತ್ತು. ಇನ್ ಟರ್ಮ್ಸ್ ಆಫ್ ಹೌ ದೇ ಬ್ಲಾಕ್ ಲಾಂಗ್ ಟೇಕ್ಸ್ಗೆ ಹೋದಾಗ ದ ಚಾಲೆಂಜ್ ಇಸ್ ಹೌ ಯು ಬ್ಲಾಕ್ ಅಂತ. ಸುಮ್ಮನೆ ಒಬ್ಬರ ಮೇಲೆ 5 ನಿಮಿಷ ಇಡೋದಲ್ಲ, ಟ್ರಾವೆಲ್ ಮಾಡ್ತಾರಲ್ಲ ಆ ಟ್ರಾವೆಲ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ದ ಬೆಸ್ಟ್ ಸಿಂಗಲ್ ಟೇಕ್ ಶಾರ್ಟ್ ಸಿಗೋದು ರಶ್ಮಿಕಾ ಅವ್ರಿಗೆ. ಆ್ಯಂಡ್ ಶಿ ವಾಸ್ ಅವ್ರು ಚೆನ್ನಾಗಿ ಮಾಡಿದ್ರು ಅಂತ ಅನಿಸ್ತು. ನಾನು ಕನ್ನಡದಲ್ಲಿ ನೋಡಿದ್ದು, ಸೊ ಡಬ್ಬಿಂಗ್ ಒಂಚೂರು ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಬಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಅಂಡ್ ಸ್ಟಫ್ ಫೈನ್, ಶಿ ಹ್ಯಾಡ್ ಡನ್ ಜಸ್ಟಿಸ್ ಅಂತ ಅನ್ನಿಸ್ತು. ಆ್ಯಂಡ್ ಅಲ್ಲು ಅರ್ಜುನ್ ಅವರ ಎನರ್ಜಿಗೆ ಮ್ಯಾಚ್ ಮಾಡ್ತಾ ಇದ್ರು. ಸೊ ಕುಡನ್ ಕಂಪ್ಲೇಂಟ್. ಟೆಕ್ನಿಕಲಿ ಅದು ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಫೈನ್. ಎಲ್ಲೋ ಒಂದು ಕಡೆ ಆ ಮಲ್ಟಿಪಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅನ್ನೋ ಒಂದು ಆಸ್ಪೆಕ್ಟ್ ಸಿನಿಮಾದಲ್ಲಿ ಎದ್ದು ಕಾಣ್ತಾ ಇತ್ತು. ಒಂದು ಥೀಮ್ ಅನ್ನೋದು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಒಂದು ಮ್ಯೂಸಿಕಲ್ಲಿ ಕಂಟಿನ್ಯೂಟಿ ಇದೆ, ಒಂದು ಟೋನನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಿರಲಿಲ್ಲ. ಇಟ್ ವಾಸ್ ಆಲ್ ಬಿಟ್ಸ್ ಆ್ಯಂಡ್ ಪೀಸಸ್. ಇಲ್ಲೊಂದೇನೋ ಮ್ಯೂಸಿಕ್, ಇಲ್ಲೊಂದೇನೋ ಮ್ಯೂಸಿಕ್, ಇಲ್ಲೊಂದೇನೋ ಮ್ಯೂಸಿಕ್. ದೇರ್ ವಾಸ್ ನಥಿಂಗ್ ದಟ್ ಕುಡ್ ಜೆಲ್ ಇಟ್ ಟುಗೆದರ್. ಇಡೀ ಸಿನಿಮಾನ ಹಿಡಿದಿಡುವಂತಹ ಒಂದು ಸೌಂಡ್ ಟ್ರ್ಯಾಕ್ ಏನಿದೆ ಅದು ಕಾಣಿಸ್ಲಿಲ್ಲ. ಬಟ್ ಕೆಲವು ಕಡೆ ಇಟ್ ವಾಸ್ ಫೈನ್. ಇನ್ನೂ ಹೈಸ್ನ ತರ್ಬೋದಾಗಿತ್ತು ಅಂತ ಅನಿಸ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ನೂ ಕೆಲವು ಕಡೆ ಎಲಿವೇಟ್ ಮಾಡ್ಬೋದಾಗಿತ್ತು, ಇನ್ನೂ ಹೊಸದಾಗಿ ಏನಾದರೂ ಟ್ರೈ ಮಾಡ್ಬೋದಾಗಿತ್ತು. ಬಟ್ ಓಕೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಫೈನ್. ಸಿನಿಮಾ ನೋಡ್ಬೇಕಾದ್ರೆ ಈ ಕಡೆ ನೆಗೆಟಿವ್ ಆಗಲ್ಲ, ಈ ಕಡೆ ತೀರನು ಪಾಸಿಟಿವ್ ಆಗಲ್ಲ, ನೋಡಿಸ್ಕೊಂಡು ಹೋಗುತ್ತೆ. ಸೊ ಅಷ್ಟು ಏನಿದೆ ಸಿನಿಮಾದ ಪಾಸಿಟಿವ್ ಆಗಿ ವರ್ಕೌಟ್ ಆಗುತ್ತೆ. ಆಬ್ವಿಯಸ್ಲಿ ಈಗಾಗಲೇ ಹೇಳ್ದಂಗೆ ದ ಹೈಲೈಟ್ ಆಫ್ ದ ಹೋಲ್ ಸಿನಿಮಾ ಏನಿದೆ ಆ ಒಂದು ಜಾತ್ರೆ ಎಪಿಸೋಡು, ಅದನ್ನು ಶೂಟ್ ಮಾಡಿರೋ ರೀತಿ, ಯಾವ ರೀತಿ ಅಲ್ಲಿ ಕ್ಯಾರೆಕ್ಟರ್ಸ್ನ ಎಲಿವೇಟ್ ಮಾಡೋದಿರ್ಬೋದು, ಅಥವಾ ಎಂಟೈರ್ ಆ ಒಂದು ಏನಿದೆ ಆ ಖೇಯಾಸ್ ಅಂಡ್ ಸ್ಟಫ್, ಆ ಒಂದು ಸೆಟ್ ಪೀಸ್ ಕ್ರಿಯೇಟ್ ಮಾಡಿರೋ ರೀತಿ ಏನಿದೆ ಚೆನ್ನಾಗಿದೆ. ಸೊ ದ ಬಡ್ಜೆಟ್ ಕೆಲವು ಕಡೆ ಎಲ್ಲೂ ಹೋಗಿದೆ ಅನ್ನೋದು ಕಾಣಿಸುತ್ತೆ. ಸೊ ಫಸ್ಟ್ ಹಾಫ್ ಆಫ್ ದ ಮೂವಿ ಆ್ಯಂಡ್ ಟೆಕ್ನಿಕಾಲಿಟೀಸ್ ಅಂಡ್ ಜಾತ್ರೆ ಎಪಿಸೋಡ್ ವೇದ ಪಾಸಿಟಿವ್ ಅಂತಂದರೆ ತಪ್ಪಾಗ್ಲಾರ್ದು. ಇನ್ನು ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಂದರೆ ನಂದೊಂದು ಕಂಪ್ಲೇಂಟ್ ಲಿಸ್ಟೇ ಇದೆ. ಸೊ ದಯವಿಟ್ಟು ಬೇರ್ ವಿತ್ ಮೀ. ಯಾಕಂತಂದರೆ ನಾವು ಈ ಸಿನಿಮಾಗೆ ಹೋಗೋದು ಅದು ಪುಷ್ಪ ಅಂತನೋ ಅಥವಾ ಅಲ್ಲು ಅರ್ಜುನ್ ಅವ್ರಿಗಾಗಲಿ ಅಥವಾ ಅದನ್ನು ಕಮರ್ಷಿಯಲ್ ಸಿನಿಮಾ ಅಂತ ಆಗಲಿ ಅಲ್ಲ. ಮೇಯ್ನ್ ರೀಸನ್ ನಾವು ಹೋಗೋದು ಸುಕುಮಾರ್ ರೈಟಿಂಗ್ಸ್ ಅಂತ ಇದೆಯಲ್ಲ, ಆ ಒಂದು ಹೆಸರಿಗೆ ಒಂದು ರೆಸ್ಪೆಕ್ಟ್ ಇದೆ. ಬಿಕಾಸ್ ಅವರ ವರ್ಕನ್ನು ಫಾಲೋ ಮಾಡ್ತಾ ಇದ್ವಿ, ಸಾಕಷ್ಟು ಇಷ್ಟ ಆಗಿದೆ. ಸೊ ಆ ಸಿನಿಮಾಗೆ ಹೋದಾಗ ಆ ಬರವಣಿಗೆಯಲ್ಲಿ ಏನೋ ಇರುತ್ತೆ, ಜೆನ್ಯೂನ್ ಆಗಿ ಏನೋ ಒಂದು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಫೀಲ್ ಇದೆ. ಎಲ್ಲೋ ಒಂದು ಕಡೆ ಅದು ಇಲ್ಲಿ ತುಂಬಾ ಡಿಸಪಾಯಿಂಟ್ ಆಯಿತು. ಯಾಕಂತಂದರೆ ಆ ರೈಟಿಂಗ್ಸ್ ಎಲ್ಲೋ ಒಂದು ಕಡೆ ಅದೇ ವೀಕ್ ಆಯಿತು ಸಿನಿಮಾಗೆ. ಟೆಕ್ನಿಕಾಲಿಟಿ ಸಪೋರ್ಟ್ ಮಾಡ್ತಾ ಇದೆ, ನಿಮಗೆ ಆ್ಯಕ್ಟರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಬಡ್ಜೆಟ್ ಸಪೋರ್ಟ್ ಮಾಡ್ತಾ ಇದೆ. ಬಟ್ ಈ ಟರ್ಮ್ಸ್ ಆಫ್ ರೈಟಿಂಗೇ ಆ ಕ್ಲಾರಿಟಿ ಇರಲಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಆಡಿಯನ್ಸ್ಗೆ ಏನು ಬಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಸಿನಿಮಾ ಯಾವ ಕಡೆಗೆ ಟ್ರಾವೆಲ್ ಆಗ್ತಾ ಇದೆ ಅನ್ನೋ ಒಂದು ಕ್ಲಾರಿಟಿ ಇದೆ, ಕಂಪ್ಲೀಟ್ಲಿ ಮಿಸ್ ಆಗಿತ್ತು. ಟೈಟಲ್ ಈಸ್ ಪುಷ್ಪ ಟು ದ ರೂಲ್ ಅಂತ. ಆ ರೂಲ್ ಬಗ್ಗೆನೇ ಸಿನಿಮಾ ಇತ್ತಿಲ್ಲ. ಸಿನಿಮಾ ಎಲ್ಲಿ ಎಂಡ್ ಆಯಿತು ಅಲ್ಲಿಂದ ಅವರ ಒಂದು ಎಲಿವೇಶನ್ ಕಾಣಿಸ್ಬೇಕು, ಅವರ ರೈಸ್ ಆಫ್ ಪುಷ್ಪ ಕಾಣಿಸ್ಬೇಕು. ಅದಿಲ್ಲವೇ ಇಲ್ಲ. ಆ ಸ್ಟೋರಿ ಕಂಪ್ಲೀಟಾಗಿ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ ಫಸ್ಟ್ ಹಾಫಲ್ಲಿ. ಆ ಕಾನ್ಫ್ಲಿಕ್ಟನ್ನ ತರೋದಕ್ಕೆ ಹೋಗ್ತಾರೆ. ಓಕೆ, ಶೆಖಾವತ್ ಕ್ಯಾರೆಕ್ಟರ್ ಇದೆ, ಆ ಕಾನ್ಫ್ಲಿಕ್ಟ್ ಒಂದನ್ನ ಬಿಲ್ಡ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಏನೂ ಕಾನ್ಫ್ಲಿಕ್ಟೇ ಇಲ್ಲ ಸಿನಿಮಾದಲ್ಲಿ. ಆ್ಯಂಡ್ ಫಹದ್ ಫಾಸಿಲ್ ಅವರ ಕ್ಯಾರೆಕ್ಟರ್ ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗಿದ್ದ ರೀತಿ ಏನಿದೆ, ನಂಗೆ ಶಾಕ್ ಆಗೋಯ್ತು. ನಿಜವಾಗ್ಲೂ ಈ ಥರ ಎಂಡ್ ಮಾಡ್ತಾ ಇದ್ದೀರಾ ಅಂತ. ಯಾವ ಥರ ಕ್ಯಾರೆಕ್ಟರ್ ಶುರು ಮಾಡ್ತಿದ್ದೀರಾ, ಯಾವ ಥರ ಎಂಡ್ ಮಾಡ್ತಾ ಇದ್ದೀರಾ ನೀವಲ್ಲಿ. ಅಂದರೆ ಫಹದ್ ಫಾಸಿಲ್ ಅವ್ರು ಡೇಟ್ ಇರಲಿಲ್ಲ ಅಂತ ತಕ್ಷಣ ಆ ಕ್ಯಾರೆಕ್ಟರ್ನ ರಿಸಾಲ್ವ್ ಮಾಡ್ದಂಗಿತ್ತು, ಅಥವಾ ಬಿಟಾಕಿ ಈ ಸ್ಟೋರಿ ಲೈನ್ ಯಾಕೋ ವರ್ಕ್ ಆಗ್ತಿಲ್ಲ, ಅದನ್ನ ಇಲ್ಲೇ ಎಂಡ್ ಮಾಡ್ಬೋಣ ಅನ್ನೋಂಗಿತ್ತು. ದೇರ್ ವಾಸ್ ನೋ ಲಾಜಿಕಲ್ ಎಂಡ್ ಟು ದಟ್. ಆ್ಯಂಡ್ ಬೇರೆ ಯಾವುದೇ ರೀತಿಯಾದಂತಹ ಇವ್ರು ಎದುರುಗಡೆ ನಿಲ್ಲುವಂತಹ ಒಂದು ಕ್ಯಾರೆಕ್ಟರ್ನ ಹುಟ್ಟು ಹಾಕಲೇ ಇಲ್ಲ. ಸೊ ಹಾಗಾಗಿ ಪುಷ್ಪ ವಾಸ್ ಲೈಕ್ ಒನ್ ಮ್ಯಾನ್ ಆರ್ಮಿ. ಯಾರು ಎದುರುಗಡೆ ಬಂದರೆ ಏನಾರು ಮಾಡ ಅಂತ. ನಿಮಗೆ ಕಾನ್ಫ್ಲಿಕ್ಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟೋರಿ ಡೆವಲಪ್ ಮಾಡ್ಬೇಕಾದ್ರೆ. ಈಗ ಇಂಡಿಯಾ ನಮೀಬಿಯಾ ಬ್ಯಾಟಿಂಗ್ ಆಡಬೇಕಾದ್ರೆ ಇಟ್ಸ್ ಫೈನ್, ನಮೀಬಿಯಾ ಅಗೇನ್ಸ್ಟೇ ಆಡಿ ನೀವು ಕಾನ್ಫಿಡೆಂಟ್ ಆಗಿ ಇರ್ತೀರಾ, ನಾವು ಗೆಲ್ತೀವಿ ಅಂತ. ಅವ್ರು 150 ಹೊಡಿತಾರೆ 20 ಓವರಲ್ಲಿ. ನೀವು 20 ರನ್ನಿಗೆ 4 ವಿಕೆಟ್ ಹೋಗಲಿ ಮ್ಯಾಚ್, ಸಡನ್ ಆಗಿ ಇಂಟ್ರೆಸ್ಟ್ ಆಗುತ್ತೆ, ಜನ ಬರ್ತಾರೆ. ಏನು ಗುರು, ಫಸ್ಟ್ ಓವರ್ ರೋಹಿತ್, ಸೆಕೆಂಡ್ ಓವರ್ ಈ ಕಡೆ ವಿರಾಟು ಗಾನ್, ಈ ಕಡೆ ರಾಹುಲ್ ಗಾನ್, ಈ ಕಡೆ ಗಿಲ್ ಗಾನ್, ಎಲ್ಲರೂ ಗಾನ್. ಮ್ಯಾಚ್ ಹಿಂಗೆ ಹೋಗುತ್ತೆ. ದಟ್ ಮೇಕ್ಸ್ ಇಟ್ ಇಂಟ್ರೆಸ್ಟಿಂಗ್. ವಿಕೆಟ್ ಬೀಳ್ತಾ ಇರಬೇಕು, ಆವಾಗಲೇ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗೋದು. ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಎಂಡ್ ಆಗೋ ಮ್ಯಾಚ್ಗಳಿಗೇನೆ ರೆಸ್ಪೆಕ್ಟ್ ಆ್ಯಂಡ್ ವ್ಯೂವರ್ಶಿಪ್ ಜಾಸ್ತಿ. ಈಸಿಯಾಗಿ ಅವರು 150 ಅವ್ರು 50 ರನ್ ಹೊಡೆದಿದ್ದಾರೆ, ನಾವು ಫಸ್ಟ್ ಓವರ್ 6 ಬಾಲ್ಗೆ 6 6 ಹೊಡೆದ್ರೆ ಏನಿರುತ್ತೆ ಅಲ್ಲಿ ಚಾಲೆಂಜು? ಇಲ್ಲ, ಆ ಥರ ಆಯಿತು. ಪುಷ್ಪ ಇದ್ದಿದ್ದ ರೇಂಜ್ಗೆ ಹೊಸ ಕ್ಯಾರೆಕ್ಟರ್ ಬರ್ತಾ ಇಲ್ಲ. ಶೇಖಾವತ್ತು ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾರೆ. ಅಟ್ ಸಮ್ ಪಾಯಿಂಟ್ ಅವ್ರಿಗೆ ಒಂದು ಅಪ್ಪರ್ ಹ್ಯಾಂಡ್ ಸಿಗಬೇಕಲ್ವ, ಯಾವ ಹಂತದಲ್ಲೂ ಅವ್ರಿಗೆ ಅಪ್ಪರ್ ಹ್ಯಾಂಡ್ ಸಿಗೋದೇನೇ ಇಲ್ಲ. ಸೊ ಹಾಗಾಗಿ ದೇರ್ ವಾಸ್ ನಥಿಂಗ್ ಇಂಟ್ರೆಸ್ಟಿಂಗ್. ಸ್ಟೋರಿ ಅನ್ನೋದು ಬಿಲ್ಡ್ ಆಗ್ತಿರಲಿಲ್ಲ. ಆ್ಯಂಡ್ ಈಗಾಗಲೇ ಹೇಳಿದಂಗೆ ಸೆಕೆಂಡ್ ಹಾಫ್ಗೆ ಹೋದಾಗ ಆ ಸಿಂಡಿಕೇಟ್ ಸ್ಟೋರಿ ಲೈನ್ ಏನಿದೆ, ನಾವು ಇದನ್ನು ನೋಡ್ತಾ ಇರೋದೇ ಒಂದು ಹೊಸ ರೀತಿ ಕತೆ. ಯಾಕೆ ಓಕೆ, ಏನೋ ಸ್ಮಗ್ಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಿಂಡಿಕೇಟ್ ಬಗ್ಗೆ ಮಾತಾಡ್ತಿದ್ದಾರೆ, ಸ್ಟಾರ್ಟಿಂಗಲ್ಲಿ ಯಾರೋ ವಿಲನ್ ಸೆಟಪ್ ಮಾಡಿದ್ದಾರೆ, ಏನು ಮಾಡ್ತಾರೆ ಸೆಕೆಂಡ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಅದನ್ನ ಮರ್ತೇ ಬಿಟ್ರು. ಇಟ್ ವಾಸ್ ನಾಟ್ ಎಟ್ ಆಲ್ ಅಬೌಟ್ ಹಿಸ್ ಗ್ರೋತ್. ದ ರೂಲ್ ಎಲ್ಲ ಬಿಟ್ಟು ಹಾಕ್ಬಿಟ್ಟು ಪ್ರಾಪರ್ ಫ್ಯಾಮಿಲಿ ಮೆಲೋ ಡ್ರಾಮಾಗೆ ಬಂದ್ಬಿಡ್ತಾರೆ. ಟೋಟಲಿ ಡೀರೇಲ್ ಆಗ್ತಾ ಹೋಗುತ್ತೆ ಸಿನಿಮಾ ಅಲ್ಲಿಂದ. ಲಾಸ್ಟ್ 1 hour 1.5 hours ವಾಟ್ ಎವರ್ ಇಟ್ ವಾಸ್ ಏನಿದೆ ಸೆಕೆಂಡ್ ಹಾಫಲ್ಲಿ, ಲಾಸ್ಟ್ 1 hour ಕಂಪ್ಲೀಟ್ಲಿ
ಟ್ರ್ಯಾಕೇ ಕಂಪ್ಲೀಟ್ಲಿ ಮಿಸ್ ಆಯಿತು. ಆ ಫ್ಯಾಮಿಲಿ ಮೆಲೋಡ್ರಾಮಾ ವಾಸ್ ವೆರಿ ಫೋರ್ಸ್ಫುಲಿ ಇನ್ಸರ್ಟೆಡ್ ಅನಿಸ್ತಾಯಿತ್ತು. ಫಸ್ಟ್ ಪಾರ್ಟಲ್ಲಿ ನೀವು ನೋಡಿದ್ರೆ ಮಧ್ಯದಲ್ಲಿ ಬಂದಾಗ ಬಿಡುಗುಡಿ ಸ್ಟೋರಿಲಿ ಏನಂತ ಅನಿಸುತ್ತೆ, ಯಾಕಂದರೆ ಬಲವಂತದ ಮಾಗಸ್ನಾನ ಆಗ್ತೈತಲ್ಲಿ ಎಮೋಷನ್ ಬರಬೇಕು ಅಂತ. ಇಲ್ಲಿ ಆ ಎಮೋಷನಿಗೆ ನಾವು ಕನೆಕ್ಟೇ ಆಗಲ್ಲ, ಯಾಕಂತಂದರೆ ಆ ಎಮೋಷನನ್ನು ಸರಿಯಾಗಿ ಕ್ರಿಯೇಟೇ ಮಾಡಿಲ್ಲ. ಸೊ ಹಾಗಾಗಿ ಆ ಲೈನ್ ಕಡೆ ಹೋದಾಗ ಆ್ಯಂಡ್ ಅಲ್ಲೂ ಕೂಡ ಅಷ್ಟೇ ತುಂಬಾ ಕನ್ವೀನಿಯೆಂಟ್ ರೈಟಿಂಗ್ ಇತ್ತು. ಈಸಿಯಾದಂತಹ ಸೀಕ್ವೆನ್ಸಸ್ ಮೂಲಕ ಫಸ್ಟ್ ಆಫ್ ಆಲ್ ಕತೆ ಬಿಲ್ಡ್ ಆಗಲ್ಲ. ಈವೆಂಟ್ಸ್, ಒಂದು ಜಾತ್ರೆ ಆ್ಯಕ್ಷನ್ ಸೀಕ್ವೆನ್ಸ್ ಹಾಕೋಣ ಚೆನ್ನಾಗಿದೆ, ಇನ್ನೇನೋ ಒಂದು ಬ್ಲಾಕ್ ಹಾಕೋಣ ಚೆನ್ನಾಗಿದೆ, ಇನ್ನೇನೋ ಒಂದು ಬ್ಲಾಕ್ ಹಾಕೋಣ, ಆರ್ಗ್ಯಾನಿಕ್ ಆಗಿ ಬಿಲ್ಡ್ ಆಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಆ ಕಡೆಗೆ ಹೋದಾಗ, ಆ ಫ್ಯಾಮಿಲಿ ಮೆಲೋಡ್ರಾಮಾ ಕಡೆಗೆ ಹೋದಾಗ ರೆಗ್ಯುಲರ್ ಕಮರ್ಷಿಯಲ್ ಪಾಟ್ ಬಾಯ್ಲರ್ ಆಯಿತು. ಯಾಕೆಂದರೆ ರಿಲೇಷನ್ಶಿಪ್ ಬಿಲ್ಡ್ ಆಗಿದ್ದು ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸುಕುಮಾರ್ ಅವರು ಮಾಡಿದ್ದಾರೆ, ಒಂದು ಜೆನ್ಯೂನ್ ಲವ್ ಸ್ಟೋರಿ ಯಾವ ರೀತಿ ಮಾಡಬೇಕು ಅಂತ ಅವರೇ ತೋರಿಸ್ಕೊಟ್ಟಿದ್ದಾರೆ. ಆರ್ಯ ಮತ್ತು ಸಿನಿಮಾಗಳು, ಆರ್ಯ 2ನೇ ತಗೊಳ್ಳಿ, ಅಲ್ಲೆಲ್ಲ ಲವ್ ಸ್ಟೋರಿನೇ ಬೇರೆ ಥರ ಇದು ಮಾಡಿದ್ದಾರೆ. ಬಟ್ ಲೆಟ್ಸ್ ಕಮ್ ಔಟ್ ಆಫ್ ಇಟ್. ಈ ಸಿನಿಮಾದ ಸ್ಪಾಯ್ಲರ್ ಬೇಡ ಅಂತ ಶುರು ಮಾಡಿದ್ದು, ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀರಾ, ಹೀರೋಯಿನ್ಗೆ ಹೀರೋ ಮೇಲೆ ಲವ್ ಆಗಬೇಕು, ಅದನ್ನು ಹುಟ್ಟಾಕೋದು ಕಷ್ಟ. ಒಂದು ಸಿನಿಮಾ ಫುಲ್ ತೊಗೊಂಡ್ರು ಅವರೇ ಆರ್ಯ ಮಾಡೋದಕ್ಕೆ. ಈ ರೆಗ್ಯುಲರ್ ಕಮರ್ಷಿಯಲ್ ಫಿಲಮಲ್ಲಿ ಏನು ಮಾಡ್ತಾರೆ, ಅಷ್ಟು ಕಷ್ಟಪಡೋ ಬದಲು ಕೆಲಸ ಮಾಡೋರು, ಹೀರೋಯಿನ್ ಮೇಲೆ ರೇಪ್ ಅಟೆಂಪ್ಟ್ ಆಗುತ್ತೆ, ಹೀರೋ ಕಾಪಾಡ್ತಾನೆ, ಹೀರೋಯಿನ್ಗೆ ಪ್ರೀತಿ ಬರುತ್ತೆ, ಅದು ಈಸಿ. ದಟ್ ಈಸ್ ಕನ್ವೀನಿಯೆಂಟ್ ರೈಟಿಂಗ್. ಸುಕುಮಾರ್ ಅವರಿಂದ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಸೆಕೆಂಡ್ ಹಾಫ್ಗೆ ಹೋದಾಗ ಕೆಲವೊಂದು ಕಾಂಪ್ಲಿಕೇಟೆಡ್ ಇಶ್ಯೂಸ್ ಏನಿದೆ, ಫ್ಯಾಮಿಲಿ ಇಶ್ಯೂಸ್ನ ರಿಸಾಲ್ವ್ ಮಾಡೋದಕ್ಕೆ ಈ ಥರ ಶಾರ್ಟ್ ಕಟ್ಸ್ನ ಹಿಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಆಲ್ಸೋ ವಿಲನ್ನೇ ಇರಲಿಲ್ಲ ಅಲ್ವಾ, ಕಾನ್ಫ್ಲಿಕ್ಟ್ ಎಲ್ಲ ಸಡನ್ನಾಗಿ ಯಾರೋ ಹೊಸೊಬ್ಬ ವಿಲನ್ನ ತೊಗೊಂಬರ್ತಾರೆ. ಸಿನಿಮಾಗೂ ಅವನಿಗೂ ಸಂಬಂಧನೇ ಇಲ್ಲ, ಸಡನ್ನಾಗಿ ಅವನೇನೋ ಲೀಡ್ ವಿಲನ್ ಥರ ಆಗ್ತಾ ಇದ್ದಾನೆ. ಬಟ್ ಅವ್ನಿಗೇನು ಸ್ಟ್ರೆಂತ್ ಇಲ್ಲ, ಏನಿಲ್ಲ. ಪುಷ್ಪ ಇಸ್ ಒನ್ಸ್ ಅಗೇನ್ ಟೇಕಿಂಗ್ ಎನ್ ಅಪ್ಪರ್ ಹ್ಯಾಂಡ್. ಟೋಟಲ್ ಕಲ್ಸ್ ಮೆಲೋಗರ್ ಆಗೋಯ್ತು ಅಂತ ಅನಿಸ್ತು ಸೆಕೆಂಡ್ ಹಾಫ್. ಸೊ ಡೆಫಿನೆಟ್ಲಿ ಇನ್ ಟರ್ಮ್ಸ್ ಆಫ್ ರೈಟಿಂಗೇ ಎಡವಿದ್ದು. ಬೇರೆ ಎಲ್ಲ ಆಸ್ಪೆಕ್ಟು ಸುಕುಮಾರ್ ಅವ್ರಿಗೆ ಸಿಕ್ಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ ಕ್ಯಾರೆಕ್ಟರ್ಸ್ನ ಯಾವ ರೀತಿ ಹುಟ್ಟಾಕ್ತಾ ಇದ್ದಾರೆ, ಕ್ಯಾರೆಕ್ಟರ್ಸ್ನ ಯಾವ ರೀತಿ ಬಿಲ್ಡ್ ಮಾಡ್ತಾ ಇದ್ದಾರೆ, ಸ್ಟೋರಿನ ಯಾವ ಕಡೆ ಡೆಪ್ತು ಕಂಪ್ಲೀಟ್ಲಿ ಮಿಸ್. ತುಂಬ ಒನ್ ಡಿಮೆನ್ಷನಲ್ ಹೋಗೋದಕ್ಕೆ ಶುರುವಾಗುತ್ತೆ. ಎಷ್ಟೋ ಸಲ ಕ್ವೆಶ್ಚನ್ ಬರೋದು, ಸೆಕೆಂಡ್ ಪಾರ್ಟ್ ಬೇಕಿತ್ತಾ, ಈ ವಿಷಯ ಹೇಳೋದಕ್ಕೆ ಸೆಕೆಂಡ್ ಪಾರ್ಟ್ ಬೇಕಿತ್ತಾ ಅನ್ನೋ ಡೌಟ್ ಬರುತ್ತೆ. ಆ ರೀತಿ ಹೋಗ್ತಾರೆ. ಅದರ ಜೊತೆಗೆ ಎಷ್ಟೋ ಸೀಕ್ವೆನ್ಸಸ್ಗೆ ಎಕ್ಸ್ಪ್ಲನೇಷನೇ ಇಲ್ಲ. ಫಾರ್ ಎಕ್ಸಾಂಪಲ್ ಓಪನಿಂಗ್ ಸೀಕ್ವೆನ್ಸ್ ತೊಗೋಣ, ಅದು ಯಾಕೆ ಬಂತು, ಅದು ನಿಜವಾಗ್ಲೂ ಆಯ್ತಾ ಇಲ್ವಾ, ಅಥವಾ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀರಾ, ಏನು ಕತೆ, ಯಾವುದೇ ಲೀಡ್ ಇಲ್ಲ. ಓಕೆ, ಓಪನಿಂಗ್ ಒಂದು ಎಂಟ್ರಿ ಸೀನ್ ಬೇಕು, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಂತು, ತಗೋಗುರು ಅದನ್ನು ಹಾಕೋಣ ಅಂದಂಗಿತ್ತು. ಶುರುವಾದಾಗ ನಂಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಯಾಕಂದರೆ ಫಸ್ಟ್ ಪಾರ್ಟ್ ಸ್ಟಾರ್ಟಿಂಗೂ ನಿಮ್ಗೆ ನೋಡಿದ್ರೆ ಕತೆ ಒಂದು ಕಡೆ ಜಪಾನಲ್ಲಿ ಎಲ್ಲೋ ಒಂದು ಕಡೆ ಶುರುವಾಗುತ್ತೆ, ಅದನ್ನೆಲ್ಲ ಒಂಥರ ರಿಯಲ್ ಆಗಿ ತೋರಿಸ್ದಂಗಿತ್ತು. ದೇ ಆರ್ ಟ್ರೈಂಗ್ ಟು ಮ್ಯಾಪ್ ಇಟ್ ಅಂತ, ಚೆನ್ನಾಗಿದೆ ಗುರು ಅಂತ. ಬಟ್ ಆ ಸೀಕ್ವೆನ್ಸ್ಗೆ ಎಕ್ಸ್ಪ್ಲನೇಷನ್ ಇಲ್ಲ. ಆಮೇಲೆ ಅಲ್ಲಿ ಏನಾಯಿತು, ವಾಟ್ ವಾಸ್ ದ ಔಟ್ಕಮ್ ಆಫ್ ಇಟ್, ಥರ್ಡ್ ಪಾರ್ಟಲ್ಲಿ ಹೇಳ್ತಾರೆ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ದಟ್ ಲೀಡ್ ಟು ದ ಥರ್ಡ್ ಪಾರ್ಟ್ ಇದೆಯಲ್ಲ, ದಟ್ ವಾಸ್ ಟೋಟಲಿ ಅನ್ನೆಸೆಸರಿ. ಈ ಸಿನಿಮಾನೇ ಒಂಥರ ಕನ್ವಿನ್ಸಿಂಗ್ ಆಗಿ ಮುಗಿತಾ ಇಲ್ಲ. ಸೊ ಆ ಥರ್ಡ್ ಪಾರ್ಟ್ಗೆ ಲೀಡ್ ಏನಿದೆ, ದಟ್ ವಾಸ್ ಕಂಪ್ಲೀಟ್ಲಿ ಅನ್ನೆಸೆಸರಿ ಅಂತ ಅನ್ನಿಸ್ತು. ಆ್ಯಂಡ್ ಮತ್ತೊಂದು ಎಲಿಮೆಂಟ್ ವಾಸ್ ದ ಸಾಂಗ್ ಪ್ಲೇಸ್ಮೆಂಟ್ಗಳು. ಐ ಥಿಂಕ್ ಆ ಒಂದು ದೇವಿ ಅವತಾರದಲ್ಲಿ ಒಂದು ಸಾಂಗ್ ಬಿಟ್ಟು ಬರುತ್ತೆ, ಅದೊಂದೇ ಪ್ಲೇಸ್ಮೆಂಟ್ ಅನಿಸುತ್ತೆ ಕರೆಕ್ಟಾಗಿದ್ದು. ಇನ್ನೆಲ್ಲದೂ ಅಷ್ಟೇ ಫೋರ್ಸ್ಡ್ ಪ್ಲೇಸ್ಮೆಂಟ್. ಓಪನಿಂಗ್ ಪುಷ್ಪರಾಜ್ ಅಂತೂ ಸುಮ್ಮನೆ ಎಲ್ಲಿಂದಲೋ ಶೇಖಾವತ್ ಕಡೆಯಿಂದ ಲೀಡ್ ಕೊಡಿಸ್ತಾರೆ. ಆ ಫೀಲಿಂಗ್ಸ್ ಸಾಂಗು, ಆ ಸ್ಟೋರಿ ಲೈನೇ ನಂಗೆ ಎಲ್ಲೋ ಒಂದು ಕಡೆ ಅಷ್ಟು ವರ್ಕ್ ಆಗಲಿ. ಆ ಫೀಲಿಂಗ್ಸ್ ಎಲಿಮೆಂಟ್ ಏನು ಬರ್ತಲ್ಲ ಸಿನಿಮಾದಲ್ಲಿ, ಅದನ್ನೇ ತುಂಬ ಆರ್ಟಿಫಿಷಿಯಲ್ ಆಗಿತ್ತು. ಆ್ಯಂಡ್ ಒನ್ಸ್ ಅಗೇನ್ ಆ ಸಾಂಗ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ರಶ್ಮಿಕಾ ಅವ್ರ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡ್ಬೋಣ. ಅವ್ರ ಕ್ಯಾರೆಕ್ಟರ್ ಅಷ್ಟೇ ವಾಸ್ ವೆರಿ ಅಂಡರ್ ಡೆವಲಪ್ಡ್. ಅಂದರೆ ಅವಳ ಮಾತನ್ನು ಕೇಳ್ತೀನಿ, ಹೆಂಡತಿ ಮಾತು ಕೇಳಿದ್ರೆ ಒಬ್ಬ ಗಂಡ ಯಾವ ರೀತಿ ಬೆಳಿತಾನೆ ಅನ್ನೋದನ್ನ ನಾನು ತೋರಿಸ್ತೀನಿ ಅನ್ನೋ ರೀತಿ ಒಂದು ಡೈಲಾಗ್ ಹೊಡಿತಾರೆ ಸ್ಟಾರ್ಟಿಂಗಲ್ಲಿ. ಬಟ್ ಅವ್ರ ಕ್ಯಾರೆಕ್ಟರ್ ಆ ಲೆವೆಲ್ಗೆ ಎಲ್ಲೂ ಡೆವಲಪೇ ಆಗಲ್ಲ. ಆ್ಯಂಡ್ ಅವರಿಬ್ಬರು ಮಧ್ಯೆ ಇದ್ದಂಥ ಆ ಫೀಲಿಂಗ್ ರಿಲೇಷನ್ಶಿಪ್ ಏನಿದೆ ಅದೆಲ್ಲ ಒಂದು ಕಡೆ ಅಷ್ಟು ವರ್ಕ್ ಆಗಲಿಲ್ಲ. ಆಮೇಲೆ ಈ ಸಾಂಗ್ ಬಂದಾಗ ಯಾವುದದು ಜಾತ್ರೆ ಸಾಂಗು ಸರಿಯಾಗಿದೆ ಅಂತ ಅನಿಸ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಸಾಂಗ್ ಬರುತ್ತೆ. ಸುಸಕಿ ಸಾಂಗ್ ಏನಿದೆ ಅದು ಬರುತ್ತೆ. ಲೈಕ್ ಸಾಂಗ್ಸ್ ಮಾಡ್ಕೊಂಬಿಟ್ಟಿದ್ದೀವಿ, ಎಲ್ಲೋ ಒಂದು ಕಡೆ ಹಾಕಲೇಬೇಕಲ್ಲ ಅಂದಂಗಿತ್ತು. ಈವನ್ ಕಿಸಿಕ್ ಸಾಂಗು ಅಷ್ಟೇ. ಇನ್ ವಾಟ್ ಎವರ್ ಇಟ್ ಈಸ್, ಅದು ಇನ್ ಟರ್ಮ್ಸ್ ಆಫ್ ಕೊರಿಯೋಗ್ರಫಿ ಆ್ಯಂಡ್ ಸ್ಟಫ್ ಶ್ರೀಲೀಲಾ ಅವರಂತೂ ಅದ್ದೂರಿಯಾಗಿ ಕಾಣಿಸ್ತಾರೆ, ಡ್ಯಾನ್ಸ್ ಸಕ್ಕತ್ತಾಗಿದೆ. ಬಟ್ ಡಸಂಟ್ ಮ್ಯಾಟರ್, ಪ್ಲೇಸ್ಮೆಂಟ್ ಎಲ್ಲಿದೆ, ಒನ್ಸ್ ಅಗೇನ್ ಫೋರ್ಸ್ಡ್ ಆಗಿ ಬಂದಂಗೆ ಆಗುತ್ತೆ. ಸೊ ಓವರ್ ಆಲ್ ಏನಿದೆ, ದ ವೇ ದ ಸ್ಟೋರಿ ವಾಸ್ ಪ್ಯಾಕೇಜ್ಡ್ ಏನಿದೆ, ಅದು ಎಲ್ಲೊಂದು ಕಡೆ ಅಷ್ಟು ಮಜಾ ಕೊಡಲಿಲ್ಲ. ಸುಕುಮಾರ್ ಅವರ ಬರವಣಿಗೆ ಏನಿದೆ, ಅದರಲ್ಲಿರುವಂಥ ನುವಾನ್ಸಸ್ ಏನಿದೆ, ಅಥವಾ ಅದರಲ್ಲಿರುವಂಥ ಒಂದು ಸಟಲ್ಟಿ ಏನಿದೆ, ಎಷ್ಟು ಚೆನ್ನಾಗಿ ಪಾತ್ರವನ್ನು ಪೋಷಿಸ್ತಾರೆ, ಕ್ಯಾರೆಕ್ಟರ್ ಆರ್ಕ್ ಏನಿದೆ, ಇಟ್ ವಾಸ್ ಆಲ್ ಮೊನೋಟನಸ್. ಶೇಖಾವತ್ ಕ್ಯಾರೆಕ್ಟರ್ನು ನೆಗೆಟಿವ್ ಅಲ್ಲೇ ತೊಗೊಂಡು ಹೋಗ್ತಾ ಇದ್ದೀರಾ, ಅವ್ರಿಗೊಂಥರ ಗ್ರೇ ಶೇಡ್ ಇದೆ. ಈ ಕಡೆ ಪುಷ್ಪ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ನೆಗೆಟಿವ್ ಆ್ಯಂಡ್ ಗ್ರೇ ಶೇಡಲ್ಲೇ ಹೋಗ್ತಾ ಇದೆ. ಓಕೆ, ಅದರಿಂದ ಆಚೆ ಬರೋದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಾ? ಸೊ ದೇರ್ ವಾಸ್ ನೋ ಚೇಂಜ್ ಇನ್ ದ ಕ್ಯಾರೆಕ್ಟರ್ ಅಟ್ ಆಲ್. ಫಸ್ಟ್ ಪಾರ್ಟ್ 1 ಇದ್ದಂಥ ಒಂದು ಏನಿದೆ ಆರ್ಕ್ ಆ್ಯಂಡ್ ಸ್ಟಫ್ ಯಾವ ಕಡೆಗೆ ಮೂವ್ ಆಗ್ತಾ ಇದೆ, ಇದೆಲ್ಲೋ ಒಂದು ಕಡೆ ಆ ಕಡೆ ಕಾಣಿಸೋದೇನೇ ಇಲ್ಲ. ಎಕ್ಸೆಪ್ಟ್ ಫಾರ್ ದಟ್ ಫೋರ್ಸ್ ಮೆಲೋಡ್ರಾಮಾ. ಬೇರೆ ಯಾವುದೇ ರೀತಿ ಕ್ಯಾರೆಕ್ಟರ್ಸ್ ಚೇಂಜ್ ಆಗೋದಾಗಲಿ, ಪರ್ಸ್ಪೆಕ್ಟಿವ್ ಚೇಂಜ್ ಆಗೋದಾಗಲಿ, ಅಥವಾ ಸ್ಟೋರಿನಲ್ಲಿ ಒಂದು ಹೊಸ ಲೈನ್ ಕ್ರಿಯೇಟ್ ಆಗೋದಾಗಲಿ, ಹೊಸ ಡೆಪ್ತ್ ಕ್ರಿಯೇಟ್ ಆಗೋದಾಗಲಿ, ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಮಾಡೋದಾಗಲಿ, ಅದೆಲ್ಲ ಬಿಟ್ಟು ಸಿನಿಮಾ ಇನ್ನೂ ಚಿಕ್ಕದಾಗೋಯ್ತು.
ಆ ಫೈಟ್ಸ್ ಲಾಸ್ಟಲ್ಲಿ ಬರಬೇಕಾದ್ರೆ ದಟ್ ಓವರ್ ದಿ ಟಾಪ್ ಫೈಟ್ಸ್ ಎಲ್ಲ ಬಂದಾಗ ಎಷ್ಟು ರೊಟೀನ್ ಕಮರ್ಷಿಯಲ್ ಆ್ಯಂಗಲ್ ಕಡೆ ಹೊಟ್ಟೋಗುತ್ತೆ ಅಂತಂದರೆ ಅದರ ಬೋಯಪಾಟಿ ಶ್ರೀನು ಅವರ ಸಿನಿಮಾ ಕಡೆ ಹೊಟ್ಟೋಯ್ತು ಅಂತ ಅನ್ನಿಸ್ತು. ಆ ಕ್ಲೈಮ್ಯಾಕ್ಸ್ ಫೈಟ್ ನೋಡ್ಬೇಕಾದ್ರೆ ನಿಜವಾಗ್ಲೂ ನನಗೆ ಕಾಟೇರ ಸಿನಿಮಾ ಜ್ಞಾಪಕ ಬಂತು. ಅಲ್ಲೇನೆ ಒಂದು ಫೈಟ್ ಬರುತ್ತೆ ಕಾಟೇರದಲ್ಲಿ, ಅದು ನೋಡಿದಾಗಲೇ ಇನ್ನೊಂಚೂರು ರಿಯಲಿಸ್ಟಿಕ್ ಆಗಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಈ ಆ್ಯಂಗಲ್ಗೆ ಹೋದ್ರು ಅಂತ ಅನಿಸುತ್ತೆ. ಇಲ್ಲಂತೂ ಇದನ್ನ ನೋಡಿದ್ಮೇಲೆ ಅದು ರಿಯಲಿಸ್ಟಿಕ್ ಆಗಿತ್ತು ಅಂತ ಅನ್ನಿಸ್ತು. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಏನಿದೆ, ನಂಗೆ ಒಂದೇ ಆ್ಯಕ್ಷನ್ ಸೀಕ್ವೆನ್ಸ್ ಮಜಾ ಕೊಟ್ಟಿದ್ದು ಯಾವುದದು ಆ ಒಂದು ದೇವಿದು ಅದೇನು ಜಾತ್ರೆ ನಡೆಯೋ ಒಂದು ಫೈಟ್ ಏನಿದೆ, ಅದು ಅಷ್ಟೇ ಓವರ್ ಸ್ಟೈಲಿಸ್ಟಿಕ್ ಆಗಿತ್ತು, ಬಟ್ ಇಟ್ ವಾಸ್ ಫೈನ್, ವೆಲ್ ಕೊರಿಯೋಗ್ರಾಫ್. ಬಟ್ ಕ್ಲೈಮ್ಯಾಕ್ಸ್ಗೆ ಬಂದಾಗ ಎಲ್ಲೊಂದು ಕಡೆ ಆ ಆ್ಯಕ್ಷನು ಕಂಪ್ಲೀಟ್ಲಿ ಔಟ್ ಆಫ್ ದಿಸ್ ಯೂನಿವರ್ಸ್. ತುಂಬಾ ಈಗಾಗಲೇ ಹೇಳ್ದಂಗೆ ಬೋಯಪಾಟಿ ಅವ್ರ ಸಿನಿಮಾ ಲೆವೆಲ್ಗೆ ಹೋಗಿ ಸುಕುಮಾರ್ ಅವರ ಒಂದು ಟಚ್ ಏನಿದೆ, ಅವರ ಒಂದು ಎಕ್ಸಿಕ್ಯೂಷನ್ ಸ್ಟೈಲ್ ಏನಿದೆ, ಅದು ಕಾಣಲೇ ಇಲ್ಲ. ಸೊ ತುಂಬಾ ಆರ್ಡಿನರಿ ಸೈಡ್ ಹೊಡೋಯ್ತು ಅಂತ ಅನಿಸ್ತು ಸಿನಿಮಾ ಮುಗಿಯೋದ್ರೊಳಗೆ. ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಫಸ್ಟ್ ಹಾಫ್, ಸ್ವಲ್ಪ ಸೇವಿಂಗ್ ರೇಸ್ ಆಗಿ ವರ್ಕ್ ಆಗುತ್ತೆ. ಬಟ್ ಓವರ್ ಆಲ್ ಆಸ್ ಎ ಪ್ಯಾಕೇಜ್, ಆಸ್ ಎ ಸಿನಿಮಾ ಎಲ್ಲೊಂದು ಕಡೆ ನನಗೆ ಇದು ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ತೇನೆ. ವಿಮರ್ಶೆನ ಮುಗಿಸ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರೆಯಲೇಬಿಡಿ. ಹಾಗೇನೆ ಈ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ. ಇದೇ ವಿಮರ್ಶೆಗಾಗಿ, ಸಿನಿಮಾಲಿಸಿಸ್ಗಾಗಿ ಆಗಾಗ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಏನಿದೆ ದಯವಿಟ್ಟು ಅದು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬಿಡಿ ನೋಡೋದಕ್ಕೆ.